ದೇಶಾದ್ಯಂತ ಇಂದು ಎಲ್ಲೆಡೆ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದರೆ ಭಟ್ಕಳದ ಶಿರಾಲಿಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಒಂದು ಧ್ವಜಾರೋಹಣ ನೆರವೇರಿಸದೆ ದೇಶಕ್ಕೆ ಅಗೌರವ ತೋರಿಸಿದ ಆರೋಪ ಕೇಳಿಬಂದಿದೆ. ಹೌದು, ಭಟ್ಕಳ ತಾಲೂಕಿನ ಶಿರಾಲಿಯಲ್ಲಿರುವ ಕೆನರಾ ಹಾಗೂ ಸಿಂಡಿಕೇಟ್ ಬ್ಯಾಂಕ್ ಶಾಖೆಯಲ್ಲಿ ಧ್ವಜಾರೋಹಣ ನೆರವೇರಿಸದೆ ದೇಶಕ್ಕೆ ಅಗೌರವ ತೋರಿಸಿದ ಆರೋಪ ಕೇಳಿಬಂದಿದೆ. ಇಂದು ಬ್ಯಾಂಕ್ಗೆ ಬಾಗಿಲು ಹಾಕಲಾಗಿತ್ತು. ರಾಷ್ಟ್ರದ ಹಬ್ಬವೆನ್ನಿಸಿಕೊಂಡಿರುವ ಸ್ವಾತಂತ್ರ್ಯ ದಿನಾಚರಣೆಗೆ ಬ್ಯಾಂಕ್ನ ಸಿಬ್ಬಂದಿಗಳಾಗಲಿ ಮ್ಯಾನೇಜರ್ ಆಗಲಿ ಯಾರೂ ಬಂದಿರಲಿಲ್ಲ. ಗೌರ್ಮೆಂಟ್ ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್ಗಳಲ್ಲೇ ಧ್ವಜಾರೋಹಣ ಮಾಡಿದರೆ ಸಂತೋಷ ಇದು. ಗೌರ್ಮೆಂಟ್ ಬ್ಯಾಂಕ್ ಆಗಿರ್ಬೋದು, ಈ ಧ್ವಜಸ್ತಂಭ ಯಾವ ರೀತಿ ಉಂಟು ನೋಡಿ. ಈ ಪರಿಸ್ಥಿತಿ ಬಂದಿದೆ ನಮ್ಮ ಗೌರ್ಮೆಂಟ್. ಸುಸಜ್ಜಿತವಾದ ಬ್ಯಾಂಕ್ ಕಟ್ಟಡವಿದ್ದು ಕಟ್ಟಡದ ಮುಂಭಾಗದಲ್ಲಿ ಧ್ವಜಾರೋಹಣ ಮಾಡುವುದಕ್ಕಾಗಿ ಕಟ್ಟೆ ಕೂಡ ಕಟ್ಟಿಸಲಾಗಿದ್ದು, ಆದರೂ ಸಹ ಧ್ವಜಾರೋಹಣ ಮಾಡದೇ ಇರುವುದು ಬೇಸರದ ಸಂಗತಿಯಾಗಿದೆ. ನೋಡಿ, ಇದು ಗೌರ್ಮೆಂಟ್ ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್ಗಳಲ್ಲೇ ಧ್ವಜಾರೋಹಣ ಮಾಡಿದರೆ ಸಂತೋಷ ಇದು. ಗೌರ್ಮೆಂಟ್ ಬ್ಯಾಂಕ್ ಆಗಿರ್ಬೋದು, ಈ ಧ್ವಜಸ್ತಂಭ ಯಾವ ರೀತಿ ಉಂಟು ನೋಡಿ. ಈ ಪರಿಸ್ಥಿತಿ ಬಂದಿದೆ ನಮ್ಮ ಗೌರ್ಮೆಂಟ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಸ್ಟ್ 13ರಿಂದ 15ರ ತನಕ ಪ್ರತಿ ಮನೆಯಲ್ಲಿಯೂ ರಾಷ್ಟ್ರಧ್ವಜ ಹಾರಿಸಬೇಕು ಎನ್ನುವ ಉದ್ದೇಶಕ್ಕಾಗಿ ಹರ್ ಘರ್ ತಿರಂಗ ಎನ್ನುವ ಕಾರ್ಯಕ್ರಮವನ್ನು ಜಾರಿಗೆ ತಂದು ಎಲ್ಲರಿಗೂ ಅರಿವು ಮೂಡಿಸಿದ್ದಾರೆ. ಆದರೆ ವಿದ್ಯಾವಂತರಾದ ಈ ರಾಷ್ಟ್ರೀಕೃತ ಬ್ಯಾಂಕ್ನ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ಮಾತ್ರ ಧ್ವಜಾರೋಹಣ ಮಾಡೋಕೆ ಮನಸ್ಸು ಮಾಡಿಲ್ಲ. ಅಂದರೆ ಸರ್ಕಾರದ ಆದೇಶ ಮೀರುತ್ತಿದ್ದೇನೆ ಎಂಬ ಭಯ ಕೂಡ ಇವರಿಗೆ ಇಲ್ಲದಂತಾಗಿದೆ. ಈ ಬ್ಯಾಂಕ್ನ ಸಿಬ್ಬಂದಿಗಳು ಧ್ವಜಾರೋಹಣ ಮಾಡದೆ ರಾಜ್ಯ ರಾಷ್ಟ್ರ ಗೌರವಕ್ಕೆ ಅಗೌರವ ತೋರಿಸಿರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗೌರ್ಮೆಂಟ್ ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್ಗಳಲ್ಲೇ ಧ್ವಜಾರೋಹಣ ಮಾಡಿದರೆ ಸಂತೋಷ ಇದು. ಗೌರ್ಮೆಂಟ್ ಬ್ಯಾಂಕ್ ಆಗಿರ್ಬೋದು, ಈ ಧ್ವಜಸ್ತಂಭ ಯಾವ ರೀತಿ ಉಂಟು ನೋಡಿ. ಈ ಪರಿಸ್ಥಿತಿ ಬಂದಿದೆ ನಮ್ಮ ಗೌರ್ಮೆಂಟ್. ಹೀಗಾಗಿ ಮೇಲಾಧಿಕಾರಿಗಳು ದೇಶಕ್ಕೆ ಅಗೌರವ ತೋರಿದ ಇಂತಹ ನೌಕರರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಶಿರಾಲಿಯ ಆಟೋ ಚಾಲಕ ಪರಶುರಾಮ ಒತ್ತಾಯಿಸಿದ್ದಾರೆ. ಉದಯ ನಾಯ್ಕ್, ಡಿಸಿರಿ ನ್ಯೂಸ್, ಭಟ್ಕಳ.